ಮೊದಲನೆಯ ಪ್ರಶ್ನೆ, ವಿಕಾಸ ಎಂದರೇನು? ಬೆಳವಣಿಗೆ, ಬದಲಾವಣೆ, ವಂಶ ಪರಂಪರೆ, ತಟಸ್ಥ. ಸರಿಯಾದ ಉತ್ತರ ಬದಲಾವಣೆ. ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ಶೈಶವಾವಸ್ಥೆ, ಜನನ ಪೂರ್ವ. ಸರಿಯಾದ ಉತ್ತರ ಜನನ ಪೂರ್ವವಾಗಿದೆ. ಬೆಳವಣಿಗೆ ಒಂದು ದೈಹಿಕದಲ್ಲಿ ಆಗುವ ಬದಲಾವಣೆ. ವಿಕಾಸ ತಂತ್ರ, ಪ್ರಕ್ರಿಯೆ, ವ್ಯಕ್ತಿತ್ವ. ಸರಿಯಾದ ಉತ್ತರ ಪ್ರಕ್ರಿಯೆ. ವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ಪರಿಮಾಣಾತ್ಮಕವಾದದ್ದು. ಇದು ನಿರ್ದಿಷ್ಟ ವಯಸ್ಸಿಗೆ ನಿಲ್ಲುತ್ತದೆ. ಇದು ಜೀವನ ಪರ್ಯಂತ ನಡೆಯುತ್ತದೆ. ಇದು ಯಾವುದಾದರೂ ಒಂದು ನಿರ್ದಿಷ್ಟ ಭಾಗಕ್ಕೆ. ಸರಿಯಾದ ಉತ್ತರ ಇದು ಜೀವನ ಪರ್ಯಂತ ನಡೆಯುತ್ತದೆ. ವಿಕಾಸವು ಎಂದೂ ಮುಗಿಯದ ಪ್ರಕ್ರಿಯೆ. ಈ ಹೇಳಿಕೆಯು ಯಾವ ತತ್ವವನ್ನು ಪ್ರತಿನಿಧಿಸುತ್ತದೆ? ನಿರಂತರತೆಯ ತತ್ವ, ಐಕ್ಯತೆಯ ತತ್ವ, ಪರಸ್ಪರ ವರ್ತನೆಯ ತತ್ವ, ಸಹಸಂಬಂಧಿತ ತತ್ವ. ಸರಿಯಾದ ಉತ್ತರ ನಿರಂತರತೆಯ ತತ್ವ. ಮಕ್ಕಳಲ್ಲಿ ಅಭಿವೃದ್ಧಿಯು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತದೆ. ಈ ಅಭಿವೃದ್ಧಿಯಲ್ಲಿ ಏನಾಗುತ್ತದೆ? ಸರಳತೆಯಿಂದ ಕ್ಲಿಷ್ಟತೆ ಕಡೆಗೆ, ಕ್ಲಿಷ್ಟತೆಯಿಂದ ಸರಳತೆ ಕಡೆ ತನ್ನದೇ ಅನುಕ್ರಮತೆ ಇರುತ್ತದೆ. ಯಾವ ಅನುಕ್ರಮತೆ ಇರದು? ಸರಿಯಾದ ಉತ್ತರ ಸರಳತೆಯಿಂದ ಕ್ಲಿಷ್ಟತೆ ಕಡೆಗೆ. ದೈಹಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಗುವು ಮೊದಲ ನಿಯಂತ್ರಣ ಪಡೆಯುವುದು ಇದರ ಮೇಲೆ. ಕಾಲುಗಳು, ಶಿರ, ಕೆಳಭಾಗದ ಅಂಗ, ತೋಳುಗಳು. ಸರಿಯಾದ ಉತ್ತರ ಶಿರ ಎಂದ. ಬಾಲ್ಯಾವಸ್ಥೆಯ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು? ಶಿಕ್ಷಕರು, ಸಮವಯಸ್ಕರ ಗುಂಪು, ನೆರೆಹೊರೆಯವರು, ಪಾಲಕರು. ಉತ್ತರ ಪಾಲಕರು. ಕಲಿಕೆಯ ಪ್ರಕ್ರಿಯೆಯಲ್ಲಿ ಮುಖ್ಯವಾದ ಅಂಶ ಯಾವುದು? ಸ್ಮರಣೆ, ಪ್ರೇರಣೆ, ಅಭ್ಯಾಸ, ಗಮನ. ಉತ್ತರ ಪ್ರೇರಣೆ. ವಿಕಾಸವು ಜನನದಿಂದ ಮರಣದವರೆಗೆ ನಡೆಯುತ್ತದೆ ಎಂದು ಹೇಳಿದವರು ಯಾರು? ಪಿಯಾಜೆ, ವಿಗೋಟ್ಸ್ಕಿ, ಹಾವರ್ಡ್ ಗರ್ನರ್, ಕ್ರೋ ಮತ್ತು ಕ್ರೋ. ಉತ್ತರ ಕ್ರೋ ಮತ್ತು ಕ್ರೋ. ಮಕ್ಕಳ ವಿಕಾಸದಲ್ಲಿ ಆಟ ಯಾವ ರೀತಿಯ ಕಲಿಕೆ ಸಾಧನವಾಗಿದೆ? ಕೃತಕ, ಸಹಜ, ಬಲವಂತದ, ಮಾನಸಿಕ. ಸರಿಯಾದ ಉತ್ತರ ಸಹಜವಾಗಿದೆ. ಪಿಯಾಜೆಯ ಪ್ರಕಾರ 7 ರಿಂದ 11 ವರ್ಷದ ಮಕ್ಕಳ ಬುದ್ಧಿ ವಿಕಾಸದ ಹಂತ ಯಾವುದು? ಸಂವೇದನಾತ್ಮಕ ಚಲನ ಹಂತ, ಪೂರ್ವ ಕಾರ್ಯಾತ್ಮಕ ಹಂತ, ಸಾಕ್ಷಾತ್ಕಾರ ಕಾರ್ಯಾತ್ಮಕ ಹಂತ, ಗಹನ ಕಾರ್ಯಾತ್ಮಕ ಹಂತ. ಸರಿಯಾದ ಉತ್ತರ ಸಾಕ್ಷಾತ್ಕಾರ ಕಾರ್ಯಾತ್ಮಕ ಹಂತವಾಗಿದೆ. ಮಕ್ಕಳಲ್ಲಿ ಹೆಚ್ಚು ಕಲಿಕೆಯು ಯಾವ ವಿಧಾನದಿಂದ ಸಾಧ್ಯ? ಉಪದೇಶ, ಪ್ರಾಯೋಗಿಕ ಚಟುವಟಿಕೆ, ದಂಡನೆ, ಪಾಠ ಪಠಣ. ಸರಿಯಾದ ಉತ್ತರ ಪ್ರಾಯೋಗಿಕ ಚಟುವಟಿಕೆ. ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ, ಬಹುಬುದ್ಧಿಮತ್ತೆ ಸಿದ್ಧಾಂತ ನೀಡಿದವರು ಯಾರು? ಪಿಯಾಜೆ, ಹಾವರ್ಡ್ ಗರ್ನರ್,
ಸ್ಟಾರ್ನ್ ಬಿನೆಟ್? ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲೂ ಸಿಗೋಣ ಸ್ನೇಹಿತರೆ.